ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಗಣಿತ ಅಂದ ತಕ್ಷಣ ಇಡೀ ವಿಶ್ವಕ್ಕೆ ಮೊದಲು ನೆನಪಾಗುವ ಹೆಸರಿದ್ದರೆ ಅದು ಶ್ರೀನಿವಾಸ ರಾಮಾನುಜನ್ ಅಂತ ಹೇಳ್ಬೋದು. 3 ವರ್ಷ ಬದುಕಿದ್ರೂ ಕೂಡ 100 ವರ್ಷದ ಸಾಧನೆ ಮಾಡಬೇಕನ್ನೋ ಯುಕ್ತಿ ಅವರಿಗೆ ಸರಿಹೊಂದತ್ತೆ. ಕೇವಲ 32 ವರ್ಷ ಬದುಕಿದ್ದರೂ ಕೂಡ ಅವರು ಗಣಿತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಗಣಿತದ ಭಾಸ್ಕರ ಅಂತ ಕರೆಯಲಾಗುತ್ತೆ. ಅವರ 125ನೇ ಹುಟ್ಟುಹಬ್ಬದ ವರ್ಷಾಚರಣೆ ನೆನಪಿಗೋಸ್ಕರ 2012ರಿಂದ ಅವರ ಜನ್ಮದಿನವಾದ ಡಿಸೆಂಬರ್ 22ರನ್ನ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂದರೆ ರಾಷ್ಟ್ರೀಯ ಗಣಿತ ದಿನವೆಂದು ಘೋಷಣೆ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಗಣಿತ ಲೋಕದ ಸೂರ್ಯ ಶ್ರೀನಿವಾಸ ರಾಮಾನುಜನ್ ಅವರು ನಮ್ಮ ಭಾರತದವರೆಂದು ಹೇಳಿಕೊಳ್ಳಲು ಹೆಮ್ಮೆ ಆಗತ್ತೆ. ಅವರ ಜೀವನ ಚರಿತ್ರೆಯನ್ನು ಎಳೆ ಎಳೆಗೆ ಗಮನಿಸುತ್ತಾ ಹೋದಂತೆ ನಮಗೆ ಗಣಿತದಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಬನ್ನಿ, ಹಾಗಾದರೆ ಗಣಿತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದಂತಹ ಶ್ರೀನಿವಾಸ ರಾಮಾನುಜನ್ ಅವರ ಜೀವನ ಚರಿತ್ರೆ ಬಗ್ಗೆ ಹಾಗೂ ಇವರು ಗಣಿತ ಲೋಕಕ್ಕೆ ನೀಡಿದ ಅಪಾರವಾದ ಕೊಡುಗೆ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಭಾರತ ಈ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಮೇರು ಗಣಿತಜ್ಞರಲ್ಲಿ ಒಬ್ಬರಾದ ಶ್ರೀನಿವಾಸ ರಾಮಾನುಜನ್ ಕೂಡ ಒಬ್ಬರು. ಇಂತಹ ಮೇರು ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರು ಹುಟ್ಟಿದ್ದು 1887 ಡಿಸೆಂಬರ್ 22ರಂದು ಮದ್ರಾಸಿನಿಂದ 314 ಕಿಲೋಮೀಟರ್ ದೂರದಲ್ಲಿರುವ ಇರೋಡಾದಲ್ಲಿನ ಅವರ ಅಜ್ಜಿ ಮನೆಯಲ್ಲಿ. ಶೂನ್ಯವನ್ನು ಆವಿಷ್ಕರಿಸುವುದರ ಜೊತೆಗೆ ಆರ್ಯಭಟ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ, ಬೌಧಾಯನ, ಮಹಾವೀರಾಚಾರ್ಯ, ಶ್ರೀಧರಾಚಾರ್ಯರಂತಹ ಮಹಾನ್ ಗಣಿತಜ್ಞರನ್ನ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ ಪರಂಪರೆ ನಮ್ಮ ಭಾರತಕ್ಕಿದೆ. ಈ ಪರಂಪರೆಗೆ ಕೊಡುಗೆಯಾಗಿ ನೀಡಿದ ಮತ್ತೊಂದು ಮುತ್ತು ರತ್ನ ಅಂದರೆ ಅದು ಶ್ರೀನಿವಾಸ ರಾಮಾನುಜನ್ ಅಂತ ಹೇಳ್ಬೋದು. ಶ್ರೀನಿವಾಸ ರಾಮಾನುಜನ್ ಅವರು ತನ್ನ ಬಾಲ್ಯದಿಂದಲೇ ಗಣಿತದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದು ಅವರು ಬಾಲ್ಯದಿಂದಲೇ ಗಣಿತದಲ್ಲಿ ಅಪಾರ ಪ್ರತಿಭೆಯನ್ನು ಬೆಳೆಸಿಕೊಳ್ಳುತ್ತಾ ವಿಶ್ವವಿದ್ಯಾಲಯದಿಂದ ಯಾವುದೇ ಸಾಂಪ್ರದಾಯಿಕ ಶಿಕ್ಷಣ ಪಡೆದಿದ್ದರೂ ಕೂಡ ಲೋಕವಿಖ್ಯಾತವಾದ ಗಣಿತದ ಗಣಿ ಅಂತ ಖ್ಯಾತಿಯನ್ನು ಪಡೆದುಕೊಳ್ತಾರೆ. ತಮಿಳುನಾಡಿನ ಇರೋಡದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಶ್ರೀನಿವಾಸ ರಾಮಾನುಜನ್ ತನ್ನ 12ನೇ ವಯಸ್ಸಿನಲ್ಲಿ ತ್ರಿಕೋನ ಸಮಿತಿಯ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿ ಅಸಾಧಾರಣ ವ್ಯಕ್ತಿತ್ವವನ್ನು ಪಡೆದುಕೊಳ್ತಾರೆ. ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಕೆಲಸಕ್ಕಾಗಿ ಅಲೆದಾಡುತ್ತಾ ಗಣಿತದ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ತಾರೆ. ಅವರು ಸಂಖ್ಯಾಶಾಸ್ತ್ರದಲ್ಲಿ ಸಂಶೋಧನೆಗಳನ್ನು ಮಾಡಿ ಅನೇಕ ಸಂಕಲನ ಸೂತ್ರಗಳನ್ನು ಕಂಡುಹಿಡಿದಿದ್ದು ಅಲ್ಲದೆ ಗಣಿತದಲ್ಲಿನ ಅನೇಕ ಕ್ಲಿಷ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಭಾರತದ ಭವ್ಯ ಗಣಿತದ ಪರಂಪರೆಯನ್ನು ಮುಂದುವರಿಸ್ತಾರೆ. ನಂತರ ಮದ್ರಾಸಿನ ಬಂದರಿನಲ್ಲಿ ಬಂದು ಹೋಗುವ ಹಡಗುಗಳಲ್ಲಿನ ಮೂಟೆಗಳ ಸರಬರಾಜನ್ನು ಲೆಕ್ಕವಿಟ್ಟು ತಿಂಗಳಿಗೆ 25 ರೂಪಾಯಿ ಸಂಬಳವನ್ನು ಪಡೆದು ರಾಮಾನುಜನ್ ಕಲ್ಲಾಸಿಗೆ ಮೇಲೆ ಜೀವನವನ್ನು ಸಾಗಿಸ್ತಾ ಇದ್ರು. ಕೈಯಲ್ಲಿ ಕಾಸಿಲ್ಲದೆ ಪಾಟಿ ಹಲಿಗೆ ಮೇಲೆ ಗಣಿತದ ಸಂಶೋಧನೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ವಿಶೇಷ ಫಲಿತಾಂಶ ಬಂದಾಗ ಮಾತ್ರ ಅದನ್ನು ಹಾಳೆಯಲ್ಲಿ ದಾಖಲಿಸ್ತಾ ಇದ್ರು. ನಂತರ 1909ರಲ್ಲಿ ಜಾನಕಿ ಅಮ್ಮಳನ್ನು ಯುವತಿಯೊಡನೆ ಮದುವೆಯಾಗಿ ತನ್ನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ರು. ಆಗ ಸಂಪಾದನೆ ಮಾಡಲೇಬೇಕಾದ ಅಗತ್ಯತೆ ಹೆಚ್ಚಾಗತ್ತೆ. ಆಗ ರಾಮಾನುಜನ್ ಅವರು ಧೈರ್ಯಗುಂದದೆ ಕೆಲಸ ಮಾಡುತ್ತಾ ತಮ್ಮ ಜೀವನದೊಂದಿಗೆ ಗಣಿತದ ಸಂಶೋಧನೆಗಳನ್ನ ಮುಂದುವರಿಸ್ತಾರೆ. ಸ್ನೇಹಿತರೆ, ಆದರೆ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಬಡತನ ಕ್ರೂರ ಶತ್ರುವಿದ್ದಂತೆ ಕಾಡ್ತಾ ಇತ್ತು. ಆದರೆ ತಮ್ಮಲ್ಲಿರುವ ಗಣಿತದ ಜ್ಞಾನವನ್ನು ಕೊಲೆ ಮಾಡಲು ಮನಸ್ಸಾಗದೆ ಅವರು ತನ್ನ ಜೀವನವನ್ನು ಬಹಳಷ್ಟು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ತಾರೆ. ಭಾರತದ ಸಂಶೋಧನಾ ಪತ್ರಿಕೆಯಲ್ಲಿ ತಮ್ಮ ಸಂಶೋಧನೆಗಳನ್ನ ಪ್ರಕಟಿಸಿ ಯುರೋಪಿನ ಗಣಿತಜ್ಞರ ಗಮನವನ್ನು ಸೆಳೆದುಕೊಳ್ತಾರೆ. ನಂತರ ಶೇಷು ಅಯ್ಯರಣ್ಣು ಎಂಬ ಹಿತೈಷಿ ಮೂಲಕ ಇಂಗ್ಲೆಂಡಿನ ಸುಪ್ರಸಿದ್ಧ ಗಣಿತಜ್ಞರಾದ GH ಹಾರ್ಡಿ ಅವರಿಗೆ 1913ರಲ್ಲಿ ತಮ್ಮ ಸಿದ್ಧಾಂತಗಳನ್ನ ಮಂಡಿಸಿ ಪತ್ರ ಬರೀತಾರೆ. ಆದರೆ ಹಾರ್ಡಿ ಅವರು ಪ್ರಾರಂಭದಲ್ಲಿ ರಾಮಾನುಜನ್ ಮೇಲೆ ಸಂಶಯ, ಅಪನಂಬಿಕೆ ತೋರಿದ್ದರೂ ಕೂಡ ಅವರ ಪ್ರತಿಭೆಗೆ ಮನಸೊತ್ತು ಅವರನ್ನ ಇಂಗ್ಲೆಂಡಿಗೆ ಆಮಂತ್ರಿಸುತ್ತಾರೆ. ನಂತರ 1914ರ ಮಾರ್ಚ್ ತಿಂಗಳಲ್ಲಿ ಶ್ರೀನಿವಾಸ ರಾಮಾನುಜನ್ ಲಂಡನ್ಗೆ ತೆರಳುತ್ತಾರೆ. ನಂತರ ಅಲ್ಲಿ ಉತ್ತಮ ದರ್ಜೆಯ 32 ಲೇಖನಗಳನ್ನ ಹಾರ್ಡಿ ಅವರ ನೆರವಿನಿಂದ ಪ್ರಕಟಿಸ್ತಾರೆ. ಆಗ ರಾಮಾನುಜನ್ ಅವರ ಕೀರ್ತಿ ಇಡೀ ಇಂಗ್ಲೆಂಡಿಗೆ ಹಬ್ಬಿ 1918 ಫೆಬ್ರವರಿ 28ರಂದು ರಾಯಲ್ ಸೊಸೈಟಿಯ ಫೆಲೋಶಿಪ್ಗೆ ಪಾತ್ರರಾಗ್ತಾರೆ. ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ ಪ್ರಜೆ ಎಂಬ ಹೆಗ್ಗಳಿಕೆ ರಾಮಾನುಜನ್ ಅವರಿಗೆ ಲಭಿಸುತ್ತೆ. ಕೇವಲ 30ನೇ ವಯಸ್ಸಿನಲ್ಲಿ ಅಂತಹ ಸಾಧನೆ ಮಾಡೋದು ಅಸಾಮಾನ್ಯವಾಗಿದೆ. ಅವಿಭಾಜ್ಯ ಸಂಖ್ಯೆಗಳು, ಪಾರ್ಟಿಷನ್ ಸಂಖ್ಯೆಗಳು, ರಾಮಾನುಜನ್ ಊಹೆಗಳು ಇನ್ನೂ ಹಲವರು ಅವರು ಗಣಿತ ಲೋಕಕ್ಕೆ ನೀಡಿದ ಮುಖ್ಯ ಕೊಡುಗೆಗಳಾಗಿವೆ. ಸ್ನೇಹಿತರೆ, ನನ್ನ ಜೀವನದ ಪ್ರಮುಖ ಸಾಧನೆ ಅಂದರೆ ಅದು ಶ್ರೀನಿವಾಸ ರಾಮಾನುಜನ್ ಎಂಬ ಗಣಿತ ರತ್ನವನ್ನು ಹೊಳೆಯುವಂತೆ ಮಾಡಿದ್ದು ಅಂತ ಹಾರ್ಡಿ ಅವರು ಹೇಳಿಕೊಂಡಿದ್ದಾರೆ. ಆದರೆ ಲಂಡನ್ನಿನ ವಾಸ್ತವದಿಂದ ಶ್ರೀನಿವಾಸ ರಾಮಾನುಜನ್ ಅವರ ಆರೋಗ್ಯ ಚಿಂತಾಜನಕವಾಗುತ್ತೆ. ಅವರಿಗೆ ಸಸ್ಯಾಹಾರ ದೊರೆಯದೆ ಜೀವಸತ್ವಗಳ ಕೊರತೆಯಿಂದ ಹಾಗೂ ಕ್ಷಯರೋಗದಿಂದ ಬಳಲು ಪ್ರಾರಂಭವಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಹಾರ್ಡಿ ಅವರು ರಾಮಾನುಜನ್ ಅವರನ್ನು ಕಾಣಲು ಬಂದಾಗ
ಟ್ಯಾಕ್ಸಿಯಲ್ಲಿ ಬಂದೆ. ಟ್ಯಾಕ್ಸಿ ಸಂಖ್ಯೆ 1729 ತುಂಬಾ ನೀರಸವಾದ ಸಂಖ್ಯೆ ಅಂತ ಟೀಕಿಸ್ತಾರೆ. ಆಗ ರಾಮಾನುಜನ್ ಅವರು ಮುಗುಳ್ನಕ್ಕೂ ಥಟ್ಟನೆ ಹೇಳ್ತಾರೆ, ಈ ಸಂಖ್ಯೆ 2 ಘನಗಳ ಮೊತ್ತವನ್ನ 2 ಬಗೆಯಲ್ಲಿ ಸೂಚಿಸುವ ಅತಿ ಚಿಕ್ಕ ಸಂಖ್ಯೆ ಅಂತ ಉತ್ತರಿಸ್ತಾರೆ. ಇದನ್ನು ಕೇಳಿ ಅವರ ಪ್ರತಿಭೆ ಕಂಡು ಹಾರ್ಡಿ ಅವರು ಆಶ್ಚರ್ಯವಾಗ್ತಾರೆ. ಆದರೆ ಇಂತಹ ಗಣಿತದ ಸೂರ್ಯ ಶ್ರೀನಿವಾಸ ರಾಮಾನುಜನ್ ಅವರು 1919ರಲ್ಲಿ ಅತೀವ ಅನಾರೋಗ್ಯದ ಕೊರತೆಯಿಂದ ಭಾರತಕ್ಕೆ ಹಿಂದಿರುಗಿ ಬರ್ತಾರೆ. ನಂತರ ಕಾಲಾಂತರದಲ್ಲಿ ಕುಂಭಕೋಣಂದಲ್ಲಿ 1920 ಏಪ್ರಿಲ್ 26ರಂದು ಗಣಿತದ ಭಾಸ್ಕರ ಶ್ರೀನಿವಾಸ ರಾಮಾನುಜನ್ ಅವರು ಅಸ್ತಂಗತರಾದರು. ಸ್ನೇಹಿತರೆ, ಗಣಿತವನ್ನೇ ತನ್ನ ಉಸಿರಲ್ಲಿ ಉಸಿರಾಗಿಸಿಕೊಂಡು ಗಣಿತ ಕ್ಷೇತ್ರದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಶ್ರೀನಿವಾಸ ರಾಮಾನುಜನ್ ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾ, ಶ್ರೀನಿವಾಸ ರಾಮಾನುಜನ್ ಅವರ ಸಾಧನೆ ಬಗ್ಗೆ ಹಾಗೂ ಅವರು ಗಣಿತ ಲೋಕಕ್ಕೆ ನೀಡಿದ ಕೊಡುಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.